ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಘಟಕ 4 ತಮಿಳುನಾಡು ಟೆಕ್ಸ್ಟ್ ಬುಕ್ ನ 4ನೇ ಅಧ್ಯಾಯ ಗಾಂಧೀಜಿಯವರು ರಾಷ್ಟ್ರೀಯ ನಾಯಕರನ್ನಾಗಿ ಪ್ರವೇಶ ಮಾಡಿದಂತಹ ವಿಚಾರಗಳು, ಹಾಗೆ ಹೇಗೆ ಭಾರತೀಯ ಪ್ರಜೆಗಳನ್ನ ಒಗ್ಗೂಡಿಸಿರು ಅನ್ನೋಂಥ ವಿಚಾರಗಳು ಕೂಡ ಇದರಲ್ಲಿ ತುಂಬಾ ಅತ್ಯುತ್ತಮವಾಗಿ ಹೇಳ್ಕೊಡ್ತೇನೆ. ಸೊ ಅದರಲ್ಲಿ ಗಾಂಧೀಜಿಯವರ ಆರಂಭಿಕ ಜೀವನ ಮತ್ತು ಅವರ ಹೋರಾಟಗಳು ಹೇಗಿತ್ತು ಅಂತ, ಗಾಂಧೀಜಿಯವರ ಆರಂಭಿಕ ಪ್ರಾದೇಶಿಕ ಹೋರಾಟಗಳು ಅಂತ ಯಾವ್ದನ್ನ ಕರೀತಾರೆ, ಇದನ್ನ ರೀಜನಲ್ ಫ್ರೀಡಮ್ ಮೂವ್ಮೆಂಟ್ಸ್ ನ ರೀಜನಲ್ ಪಾರ್ಟ್ಸ್ ಹೇಗಿತ್ತು ಗಾಂಧೀಜಿ ಅವ್ರದ್ದು ಅಂತ, ಜೊತೆಗೆ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳು, ಅದರಿಂದ ಭಾರತದ ಇತಿಹಾಸದಲ್ಲಿ ಏನೇನ್ ಬದಲಾವಣೆಗಳಾಯ್ತು ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಅನ್ನೋದು, ಜೊತೆಗೆ ಅಸಹಕಾರ ಚಳುವಳಿ ಹಾಗೆ ರೌಲತ್ ಕಾಯ್ದೆಯಂತಹ ಅದ್ಭುತ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನ ಬಹಳ ಅತ್ಯುತ್ತಮವಾಗಿ ನೀವು ವೀಕ್ಷಣೆ ಮಾಡಬೇಕು. ಅದು ಸ್ಫೂರ್ತಿ ಅಕಾಡೆಮಿಯಲ್ಲಿ. ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರವಾಗಿ ಇಂಥ ಅದ್ಭುತವಾದ ವಿಡಿಯೋಗಳನ್ನ ತರ್ತಾ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಚಾನಲ್ ಲಿಂಕ್ ನ ಶೇರ್ ಮಾಡಿ, ಒಂದು ಉತ್ತಮವಾದ ಮಾಹಿತಿಯನ್ನ ಅವ್ರಿಗೂ ತಲುಪಿಸುವಂತ ಪ್ರಯತ್ನ ನಿಮ್ಮಿಂದ ಆಗ್ಬೇಕು. ಹಾಗೆಯೇ ಕಾಣ್ತಾ ಇರುವಂತ QR ಕೋಡ್ ನ ಮರಿಬೇಡಿ. ಬಹಳ ಅತ್ಯುತ್ತಮವಾದ QR ಕೋಡ್ ಗೂಗಲ್ ಪೇ ನಲ್ಲಿದೆ, ಬಳಸ್ಕೊಳ್ಳಿ. ಚಾನಲ್ ನ ಒಂದು ಬಿಗ್ಗೆಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ನಿಮ್ಗೋಸ್ಕರ ಈ ಒಂದು ಶ್ರಮ ಹಾಕ್ತಾ ಇರುವಂತ ರಮೇಶ್ ಸರ್ಗೆ ಒಂದಷ್ಟು ಹೆಲ್ಪ್ ಮಾಡಿದ್ರೆ ಅವರು ಉತ್ತಮವಾದ ಡಿಜಿಟಲ್ ಕ್ಲಾಸ್ಗಳನ್ನ ನಿಮ್ಗೋಸ್ಕರ ತರುವಂತ ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ಪಾಠ ಶುರು ಮಾಡೋಣ. QR ಕೋಡ್ ಮರಿಬಿಡಿ. ನೆಕ್ಸ್ಟ್ ಬಂದ್ರೆ ನೋಡಿ, ಪಾಠದಲ್ಲಿ ಎಂಟ್ರೆನ್ಸಿಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾರೆ ಗಾಂಧೀಜಿಯವರ ಜನನದ ಬಗ್ಗೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವ್ರ ಪೂರ್ಣ ಹೆಸರು. 1869ರಲ್ಲಿ ಕಡಲ ತೀರದ ನಗರವಾದ ಪೋರ್ಬಂದರ್ನಲ್ಲಿ ಜನಿಸಿದ್ರು. ಇಷ್ಟೇ ಇರೋದು. ಅದರ ಆಚೆ ಅವರು ಗಾಂಧೀಜಿಯವರ ವೈಯಕ್ತಿಕ ಜೀವನದ ಬಗ್ಗೆ ಇಲ್ಲಿ ಏನೂ ಕೂಡ ಉಲ್ಲೇಖ ಮಾಡಿಲ್ಲ. ಆದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಪುಸ್ತಕ ನೀವು ತೆಗೆದ್ಬಿಟ್ರೆ ಅವ್ರು ಫುಲ್ ಬಯೋಡಾಟಾ ಕೊಡ್ತಾರೆ, ಅದು ಬೇರೆ. ಬಟ್ ಇಲ್ಲಿ ಅವರು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಬೇಕಾಗಿರೋದು ಅವರ ವೈಯಕ್ತಿಕ ಬಯೋಡಾಟಾಕ್ಕಿಂತ ಬಹಳ ಮುಖ್ಯವಾಗಿ ಹೇಗೆ ನ್ಯಾಷನಲ್ ಮೂವ್ಮೆಂಟ್ಸ್ಗೆ ಒಂದು ಪ್ರಕ್ರಿಯೆಯನ್ನ ಅವರು ಮಾಡಿದ್ರು ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಹಾಗಾಗಿ ಗೋಪಾಲ್ ಕೃಷ್ಣ ಗೋಖಲೆ ಅವರ ಕಾರ್ಯಗಳು ಮತ್ತೆ ಅವ್ರನ್ನ ತಮ್ಮ ಉದ್ದೇಶಗಳಿಗಾಗಿನೇ ರಾಜಕೀಯ ಗುರುವನ್ನಾಗಿ ಸ್ವೀಕಾರ ಮಾಡಿರೋದು ಕೂಡ ಇಲ್ಲಿ ಉಲ್ಲೇಖ ಇದೆ. ನಿಮ್ಗೆಲ್ಲ ನಾನು ಇದರಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ನ ಹೇಳ್ಬೇಕು ಅಂತಂದ್ರೆ, 1901ನೇ ಸೆಷನ್, ಅದು 1901 ಕೋಲ್ಕತ್ತಾ ಸೆಷನ್ಸ್. ಆ ಕೋಲ್ಕತ್ತಾ ಸೆಷನ್ಸ್ಗೆ ಅಧ್ಯಕ್ಷರಾಗಿದ್ದವರು ದಿನ್ಶಾ ವಾಚ್ ಅವರು. ಆ ಸಂದರ್ಭದಲ್ಲೇ ಗಾಂಧೀಜಿಯವರು ಗೋಪಾಲ್ ಕೃಷ್ಣ ಗೋಖಲೆ ಅವ್ರನ್ನ ಭೇಟಿ ಮಾಡ್ತಾರೆ. ದೇಶದ ಸಮಸ್ಯೆಗಳ ಬಗ್ಗೆ ಹೋರಾಡಬೇಕು ಅಂತಂದ್ರೆ, ದೇಶದ ನಾಯಕತ್ವದಲ್ಲಿ ನಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು ಅಂದಾಗ ಗೋಪಾಲ್ ಕೃಷ್ಣ ಗೋಖಲೆ ಅವ್ರು ಹೇಳ್ತಾರೆ, ಮೊದಲು ಭಾರತದಲ್ಲಿರುವಂತಹ ಪ್ರಾದೇಶಿಕ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆನಂತರ ರಾಷ್ಟ್ರೀಯ ಚಳುವಳಿಯಲ್ಲಿ ನೀವು ಒಬ್ಬ ಉತ್ತಮವಾದ ವಿಚಾರಗಳನ್ನ ಮಾಡ್ಬೋದು, ಇದರಿಂದ ದೇಶದ ಅಭಿವೃದ್ಧಿಗೆ ನಾವು ಏನ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಅಂದಾಗ್ಲೇನೆ ಗೋಪಾಲ್ ಕೃಷ್ಣ ಗೋಖಲೆ ಅವರ ಇಂಥ ವಿಚಾರಗಳಿಗೆ ಗಾಂಧೀಜಿಯವರು ಬಹಳ ಇನ್ಸ್ಪೈರ್ ಆಗ್ತಾರೆ. ಹಾಗಾಗಿ ತಮ್ಮ ರಾಜಕೀಯ ಗುರುವನ್ನಾಗಿ ಅವರು ಗೋಪಾಲ್ ಕೃಷ್ಣ ಗೋಖಲೆ ಅವ್ರನ್ನ ಒಪ್ಕೊಂಡಿದ್ದು ಇದೇ ಕಾರಣಕ್ಕೆ ಅಂತಲೂ ಕೂಡ ಹೇಳ್ಬೋದು. ಅದಾದ ನಂತರ ಇವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಅಬ್ದುಲ್ಲಾ ಅವರ ಕೇಸ್ನ ಮೇಲೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಅಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾರೆ. ಹಿಂದೂ ಸ್ವರಾಜ್ ಅನ್ನೋ ಪತ್ರಿಕೆ ಕೂಡ ಆ ನಿಟ್ಟಿನಲ್ಲಿ ಬಂದಂತ ಬಹಳ ದೊಡ್ಡದು. ಜೊತೆಗೆ ಅಲ್ಲಿ ಆಂಬ್ಯುಲೆನ್ಸ್ ಸೇವೆ ಅಂದ್ರೆ ಬೋಯರ್ ಕದನ ಏನ್ ನಡೀತಾ ಇತ್ತು ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ನಡುವೆ, ಆ ಬೋಯರ್ ಕದನದಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಆಂಬ್ಯುಲೆನ್ಸ್ ಸೇವೆನಲ್ಲಿ ಕೂಡ ಗಾಂಧೀಜಿ ಮಾಡಿದ್ರಿಂದ ಗಾಂಧೀಜಿ ಅವ್ರಿಗೆ ಕೈಸರಿ ಹಿಂದ್ ಪದವಿ ಕೂಡ ಅವತ್ತು ಸಿಕ್ಕಿತ್ತು. ಇದೆಲ್ಲ ನಿಮ್ಗೆ ದಕ್ಷಿಣ ಆಫ್ರಿಕಾದ ಬಗ್ಗೆ ಬಹಳಷ್ಟು ಒಳ್ಳೆ ಅತ್ಯುತ್ತಮವಾದ ವಿಡಿಯೋಗಳನ್ನ ನಿಮ್ಗೆ ಮಾಡಿದ್ದೀನಿ ನಾನು. ಫ್ರೀಡಮ್ ಮೂವ್ಮೆಂಟ್ಸ್ ನ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಇವರು ಅಹಮದಾಬಾದ್ ಅಲ್ಲಿ ಸಬರಮತಿ ಆಶ್ರಮವನ್ನ ನಿರ್ಮಾಣ ಮಾಡ್ತಾರೆ. ನೋಡಿ, ಇಲ್ಲೂ ಇಂಪಾರ್ಟೆಂಟ್ ಇದೆ. ಸಬರಮತಿ ಆಶ್ರಮ ನಿರ್ಮಾಣ ಮಾಡುವಾಗ ಇಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಗಳು, ಒಂದು ಉತ್ತಮವಾದಂತಹ ದೇಶದ ಪ್ರಗತಿಯ ಬಗ್ಗೆ ಚಿಂತನೆಗಳು ನಡೆದಿದ್ದೇ ಇಲ್ಲಿ. ಇದನ್ನ ಗಾಂಧೀಜಿಯವರ ಕರ್ಮಭೂಮಿ ಅಂತಲೂ ಕೂಡ ಕರಿತೀವಿ ನಾವು. ಮಾಡಬೇಕಾದ ಎಲ್ಲ ಪ್ಲಾನ್ಗಳು ಡಿಸ್ಕಷನ್ಸ್ ಆಗಿದ್ದು ಇಲ್ಲೇನೆ ಅಂತ. ಓಕೆ, ಹಾಗೆ ಮುಂದೆ ಬಂದ್ರೆ ಗಾಂಧೀಜಿಯವರ ಸತ್ಯಾಗ್ರಹ ಪರೀಕ್ಷೆಗಳು ಶುರುವಾಗೋದು ಇಲ್ಲಿಂದ, ಚಂಪಾರಣ್ಯದಿಂದ. ಹಾಗಾಗಿ ಡೈರೆಕ್ಟ್ ಚಂಪಾರಣ್ಯಕ್ಕೆ ಇವರು ಶಿಫ್ಟ್ ಆಗಿದ್ದಾರೆ. 1917 ಚಂಪಾರಣ್ಯ ಇದೊಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ರೈತರ ಹೋರಾಟ. ನಿಮ್ಗೆಲ್ಲ ನೆನಪಿರ್ಲಿ, ಈ ಹಿಂದೆ ಕೂಡ ನಾನು ಮಾಡಿದ್ದೆ ನಿಮ್ಗೆ. 1860ರಿಂದ 80ರ ಮಧ್ಯ ಈ ಇಂಡಿಗೋ ಚಳುವಳಿ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಪಶ್ಚಿಮ ಬಂಗಾಳದಲ್ಲಿ.
ದೀನಬಂಧು ಮಿತ್ರ ಅವರು ಬರೆದಿರತಕ್ಕಂತ ಪುಸ್ತಕದ ಬಗ್ಗೆ ಕೂಡ ಹೇಳಿದೆ ನಿಮ್ಗೆ, ನೀಲ್ ದರ್ಪಣ್ ಅನ್ನೋ ಅಂತ ನಾಟಕ ಎಷ್ಟು ಮಟ್ಟಿಗೆ ರೈತರ ಸವಾಲುಗಳನ್ನ ಮತ್ತು ರೈತರ ಸಮಸ್ಯೆಗಳನ್ನ ಬ್ರಿಟಿಷರಿಗೆ ಅರಿವು ಮಾಡಿಸುವಂತ ಒಂದು ಒಳ್ಳೆ ನಾಟಕ ಆಗಿತ್ತದು ಅಂತ. ಅದೇ ರೀತಿಯಲ್ಲಿ ಚಂಪಾರಣ್ಯದಲ್ಲಿ ಕೂಡ ಗಾಂಧೀಜಿಯವರು ರೈತರ ಕೋರಿಕೆಯನ್ನು ಒಪ್ಪುವಂತಹ, ಭಾರತೀಯ ಪ್ರಜೆಗಳನ್ನ ಒಗ್ಗೂಡಿಸುವಂತಹ ಒಂದು ಮೊದಲ ಪ್ರಯತ್ನವಾಗಿ ಗಾಂಧೀಜಿಯವರು ಈ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಚಳುವಳಿಯನ್ನ ಸ್ಟಾರ್ಟ್ ಮಾಡಿದಾಗ ಬಿಹಾರ್ನ ಚಂಪಾರಣ್ಯದಲ್ಲಿ ನಡೆಯುತ್ತೆ. ನಿಮ್ಗೆ ತೀನ್ ಕಟಿಯಾ ಸಿಸ್ಟಮ್ಸ್ ಅಂತ ಕರಿತೀವಿ, ಅಂದ್ರೆ 3/20 ಅಂತ. ನಿಮ್ಮ ವ್ಯವಸಾಯದ ಭೂಮಿಯಲ್ಲಿ 3/20 ಅಂತ ಏನ್ ಕರಿತೀವಿ, ಆ ಒಂದು ಪಾರ್ಟ್ ಅಲ್ಲಿ ನೀವು ನೀಲಿಯನ್ನ ಕಡ್ಡಾಯವಾಗಿ ಬೆಳಿಲೇಬೇಕು ಅಂತ ಯುರೋಪಿನ ವರ್ತಕರು ಬಹಳ ದೊಡ್ಡ ಮಟ್ಟದಲ್ಲಿ ಕಂಡೀಷನ್ಸ್ ಅನ್ನ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ತಂದು ಇದನ್ನ ಬೆಳೆಸ್ತಾ ಇದ್ರು. ಬಟ್ ರೈತರಿಗೆ ಇದನ್ನ ಬೆಳೆಯೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಆಗ್ತಾ ಇರ್ಲಿಲ್ಲ. ಮೊದಲ ಹಂತದಲ್ಲಿ ಲಾಭ ಇತ್ತು, ಆ ನಂತರದಲ್ಲಿ ಇದು ಲಾಭ ಇರಲಿಲ್ಲ. ಯಾಕೆ ಅಂತಂದ್ರೆ ಜರ್ಮನಿ ರಾಷ್ಟ್ರ ಆಗಾಗ್ಲೇನೆ ಒಂದು ಡೈ ಅನ್ನ ಕಂಡುಹಿಡಿದಿದ್ರಿಂದಾಗಿ, ಆರ್ಟಿಫಿಷಿಯಲ್ ಡೈ ಬಂದಿದ್ರಿಂದಾಗಿ ಇಲ್ಲಿ ನ್ಯಾಚುರಲ್ ನೀಲಿಗೆ ಇಲ್ಲಿ ತುಂಬಾನೇ ಡಿಮ್ಯಾಂಡ್ ಕಡಿಮೆ ಆಗಿತ್ತು. ಹಾಗಾಗಿ ರೈತರು ಅದನ್ನ ಬೆಳೆಯೋದಕ್ಕೆ ರೆಡಿ ಇರಲಿಲ್ಲ. ಆದ್ರೂ ಕೂಡ ಬ್ರಿಟಿಷ್ ಸರ್ಕಾರ ಕಡ್ಡಾಯವಾಗಿ ಇದನ್ನು ಬೆಳಿಬೇಕು ಅನ್ನೋದನ್ನ ಅವ್ರ ಮನಸ್ಸಲ್ಲಿ ಹಾಕ್ತಾ ಇತ್ತು. ಹಾಗಾಗಿ ಈ ಒಂದು ಬೆಳೆಯೋದಕ್ಕೆ ರೈತರನ್ನ ಒತ್ತಾಯ ಮಾಡ್ತಾ ಇತ್ತು. ಆ ಒತ್ತಾಯದ ವಿರುದ್ಧ ರೈತರು ಇಲ್ಲಿ ಸಿಡಿದೆದ್ದಿದ್ರು. ಹಾಗೆ ಸಿಡಿದೆದ್ದಾಗ್ಲೇನೆ ಇಲ್ಲಿನ ನಾಯಕರಾಗಿ ಕಾಣಿಸ್ಕೊಂಡವರು, ಕಾಂಗ್ರೆಸ್ನ ಒಂದು ನಿಷ್ಠಾವಂತ ನಾಯಕರಾಗಿದ್ದವರು ಇಲ್ಲಿ ಬ್ರಿಜ್ ಕಿಶೋರ್ ಶುಕ್ಲಾ ಮತ್ತೆ ರಾಜ್ಕುಮಾರ್ ಶುಕ್ಲಾ ಅವರು. ಇಬ್ರು ಸಹೋದರರು ಕೂಡ ನೋಡಿ, ಇದು ಇಂಪಾರ್ಟೆಂಟ್ ಮ್ಯಾಟರ್ ನನಗೆ. ಚಂಪಾರಣ್ಯದಲ್ಲಿ ಓದುವಾಗ ರಾಜ್ಕುಮಾರ್ ಶುಕ್ಲಾ ಅವರು ಯಾಕೆ ಗಾಂಧೀಜಿನ ಇನ್ವೈಟ್ ಮಾಡಿದ್ರು, ಬೇರೆಯವರೆಲ್ಲ ಇದ್ರು, ರಾಜೇಂದ್ರ ಪ್ರಸಾದ್ ಅವರು ಇದ್ರು, ಬಟ್ ಇವ್ರು ಯಾಕೆ ಅನ್ನೋದು ನನ್ನ ತಲೆಯಲ್ಲಿ ಕಾಡ್ತಾ ಇತ್ತು. ಆ ಸಮಸ್ಯೆಗೆ ಪರಿಹಾರ ಈ ಬುಕ್ಕಲ್ಲಿ ಸಿಕ್ಕಿದೆ ನನಗೆ. INCಯ ಪ್ರಧಾನ ಸಂಚಾಲಕರಾಗಿ ಇವತ್ತು ಆ ಕಾಲಕ್ಕಿದ್ದವರು ಬ್ರಿಜ್ ಕಿಶೋರ್ ಶುಕ್ಲಾ ಮತ್ತೆ ರಾಜ್ಕುಮಾರ್ ಶುಕ್ಲಾ ಅವರು. ಹಾಗಾಗಿ ರಾಜ್ಕುಮಾರ್ ಶುಕ್ಲಾ ಅವರೇ ಗಾಂಧೀಜಿ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ನೀವು ನಮ್ಮ ಈ ಚಂಪಾರಣ್ಯಕ್ಕೆ ಬರಬೇಕು, ಇಂಡಿಗೋ ಹೋರಾಟದಲ್ಲಿ ನೀವು ಭಾಗವಹಿಸ್ಕೋಬೇಕು ಅಂತ. ಅವಾಗ ಅವ್ರ ಜೊತೆಗೆ ಬೆಂಗಾಲಿ ಬಾಬು ಅಂತ ಕರ್ಸ್ಕೊಳ್ಳೋ ರಾಜೇಂದ್ರ ಪ್ರಸಾದ್ ಇದ್ರು, ಆಮೇಲೆ ಮುಜಾರುಲ್ ಹುಕ್ ಅವರಿದ್ರು, ಆ ದೆಹಲಿಯಿಂದ ಆಚಾರ್ಯ ಕೃಪಲಾನಿ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಫಸ್ಟ್ ಟೈಮ್ ಗಾಂಧೀಜಿಯವರ ನಿಷ್ಠಾವಂತ PA ಮಹಾದೇವ್ ದೇಸಾಯಿ ಕೂಡ ಈ ಭಾಗದಲ್ಲಿ ಭಾಗವಹಿಸಿದ್ದಂಥವ್ರು. 1942ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವರೆಗೂ ಕೂಡ ಮಹಾದೇವ್ ದೇಸಾಯಿ ಅವರು ಗಾಂಧೀಜಿಯವರು PA ಆಗಿದ್ದವರು. ಆ ನಂತರನೇ ಅಲ್ಲಿ ಮಹಾದೇವ್ ದೇಸಾಯಿ ಅವರ ಮರಣಾನಂತರ ಪ್ಯಾರಲಾಲ್ ಅವರು ಗಾಂಧೀಜಿಯವರ PA ಆಗಿ ಕೆಲಸ ಮಾಡ್ತಾರೆ. ಸೊ ಅದು ನಿಮ್ಗೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಹೋರಾಟ ಮಾಡ್ತಾರೆ ಚಂಪಾರಣ್ಯದಲ್ಲಿ. ಚಂಪಾರಣ್ಯದ ಯಶಸ್ಸಾಗತ್ತೆ. ಕೊನೆಗೆ ಗಾಂಧೀಜಿಯವರು ಬ್ರಿಟಿಷರಿಗೆ ರೈತರ ನಷ್ಟವನ್ನ ಅರ್ಥ ಮಾಡಿಸೋದಕ್ಕೆ ಒಂದು ದೊಡ್ಡ ವರದಿಯನ್ನೇ ತಯಾರು ಮಾಡ್ತಾರೆ. ಈ ವರದಿಯನ್ನ ಬ್ರಿಟಿಷರಿಗೆ ಕಳಿಸ್ಕೊಡ್ತಾರೆ. ಬ್ರಿಟಿಷ್ ಸರ್ಕಾರದಲ್ಲಿ ಮತ್ತೆ ಲಂಡನ್ ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಪೇಪರ್ಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಈಗ ಯುರೋಪಿನ ವರ್ತಕರ ನಿಯಂತ್ರಣದಿಂದ ರೈತರನ್ನ ಬಿಡುಗಡೆಗೊಳಿಸಬೇಕು ಅನ್ನುವಂತ ಪ್ರಯತ್ನ ಯಶಸ್ವಿಯಾಗುತ್ತೆ. ಯುರೋಪ್ನ ವರ್ತಕರುಗಳು ಹಂತ ಹಂತವಾಗಿ ಚಂಪಾರಣ್ಯನ ಬಿಟ್ಟು ಹೋಗ್ತಾರೆ. ಅಲ್ಲಿಗೆ ಚಂಪಾರಣ್ಯ ಒಂದು ಆಕ್ಟ್ ಕೂಡ ಜಾರಿ ಆಗ್ಬಿಟ್ಟು ರೈತರಿಗೆ ಈ ತರದ ಕಡ್ಡಾಯವನ್ನು ನಾವು ಮಾಡಲ್ಲ ಅನ್ನುವಂತ ಪ್ರಕ್ರಿಯೆ ಕೂಡ ಬಂತು. ಅದಾದ್ಮೇಲೆ ಗಾಂಧೀಜಿ ನೆಕ್ಸ್ಟ್ ಭಾಗವಹಿಸಿದ್ದೆ ಗಿರಣಿ ಕಾರ್ಮಿಕರುಗಳ ಹೋರಾಟ, ಅಂದ್ರೆ ಬಟ್ಟೆ ಗಿರಣಿಯಲ್ಲಿ ನಡೆದಂತಹ ಕಾರ್ಮಿಕರ ಮೇಲಿನ ದೌರ್ಜನ್ಯ. ಇದು ಅಹಮದಾಬಾದ್ ಅಲ್ಲಿ ನಡೀತಾ ಇತ್ತು. ಗಾಂಧೀಜಿಯವರ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಅಂತ ಇದನ್ನು ಹೈಲೈಟ್ ಮಾಡಿದ್ದಾರೆ. 1918 ನಡೆದಂತ ಒಂದು ಚಳುವಳಿ ಇದು. ಇಲ್ಲಿ ಯಾರಿದ್ರು, ಸೊ ಅಲ್ಲಿ ಅಂಬಾಲಾಲ್ ಸಾರಾಭಾಯಿ ಅಂತ ಕೂಡ ಬರ್ತಾರೆ. ಅವರ ಬಟ್ಟೆ ಮಿಲ್ಲಲ್ಲಿ ನಡೆದಂತ ಒಂದು ದೊಡ್ಡ ಹೋರಾಟ ಏನೋ. ಸೊ ಅಹಮದಾಬಾದ್ ಪ್ರದೇಶದಲ್ಲಿ ಈ ಒಂದು ಕೆಲಸ ನಡೀತಾ ಇತ್ತು. ಬಟ್ ಆ ಸಂದರ್ಭಕ್ಕೆ ಏನಾಗಿತ್ತು, ಪ್ಲೇಗ್ ರೋಗ ಬಂದಾಗ ಹೆಚ್ಚಿನ ಬೋನಸ್ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಕರಾರು ಮಾಡ್ಬಿಟ್ಟು ಇಲ್ಲಿ ಗಿರಣಿ ಕಾರ್ಮಿಕರನ್ನ ಬಳಸ್ಕೊಳ್ಳಲಾಗಿತ್ತು. ಬಟ್ ಈಗ ಪ್ಲೇಗ್ ಹೋದ್ರು ಕೂಡ ಬಹಳಷ್ಟು ಸಾವು ನೋವುಗಳಾಗಿತ್ತು. ಆದ್ರೆ ಆ ಬೋನಸ್ ಅನ್ನ ಕೊಡ್ಲೇಬೇಕು ಅನ್ನುವಂತ ಪ್ರಯತ್ನಗಳನ್ನು ಕೂಡ ಇಲ್ಲಿ ಮಾಡಿದ್ರು. ಬಟ್ ಈ ಪ್ರಯತ್ನ ಅಲ್ಲಿ ಫೈಲ್ ಆಗಿತ್ತು. ಅತ್ಯಂತ ಕಡಿಮೆ ಸಂಬಳವನ್ನೇ ಕೊಡುವಂತ ಪ್ರಯತ್ನಕ್ಕೆ ಬಂದ್ರು. ಕಾರ್ಮಿಕರ ಬೇಡಿಕೆಯನ್ನ ಸ್ವೀಕರಿಸಲಿಕ್ಕೆ ಅಂಬಾಲಾಲ್ ಸಾರಾಭಾಯಿ ಅವರ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳಿಲ್ಲ. ಹೀಗೆ ನಿರಾಕರಿಸ್ತಾ ಬಂದ್ರು. 35% ಸಂಬಳ ಹೆಚ್ಚಿಸಲೇಬೇಕು ಅಂತ ಬೇಡಿಕೆಯನ್ನು ಇಟ್ಬಿಟ್ಟು ಮುಷ್ಕರವನ್ನ ನಡೆಸಿದ್ರು. ಗಾಂಧೀಜಿ ಅವರಿಗೆ ಇದರ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ರು. ನಂತರ ಕಾರ್ಮಿಕರುಗಳ ಪ್ರೋತ್ಸಾಹ ನೀಡುವಲ್ಲಿ ಮತ್ತೆ ಮೊಟ್ಟ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಈ ಸಂದರ್ಭದಲ್ಲೇನೆ ಅಣ್ಣನ ವಿರುದ್ಧ ಒಬ್ಬ ತಂಗಿ ನಡೆಸುವಂತ ಹೋರಾಟ ಇದೆ, ಅದು ಕಾರ್ಮಿಕರ ಪರವಾಗಿ. ಅನ್ಸೂಯಾಬೆನ್ ಸಾರಾಭಾಯಿ ಅಂತ ಕರಿತೀವಿ. ಈ ಮೇಡಮ್ ಅವರು ಆ ಕಾಲಕ್ಕೆ ತನ್ನ ಅಣ್ಣನ ವಿರುದ್ಧನೇ ಹೋರಾಟ ಮಾಡುವಂತ ಘಟನೆ ಅಂತ ಕೂಡ ಹೇಳ್ತೀವಿ ನಾವು.
ಗಾಂಧೀಜಿಯವರ ತಿಳುವಳಿಕೆಗಳು ಅವಳಿಗೆ ಅರ್ಥ ಆಗತ್ತೆ. ನಿಜವಾಗ್ಲೂ ಕಾರ್ಮಿಕರು ಈ ತರ ಮುಷ್ಕರ ಮಾಡೋದು ಸರಿ ಅನ್ಸುತ್ತೆ. ಸೊ ಹಂಗಾಗಿ ಕಾರ್ಮಿಕರುಗಳ ಮುಷ್ಕರ, ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹದೊಂದಿಗೆ ಕೊನೆಯಲ್ಲಿ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ಬೋನಸ್ ಅನ್ನು ಕೊಡಿಸೋದ್ರ ಮುಖಾಂತರ ಬಹಳಷ್ಟು ಹೆಲ್ಪ್ ಗಳನ್ನು ಮಾಡ್ತಾರೆ. ಹೀಗಾಗಿ ಗಿರಣಿ ಮಾಲೀಕರುಗಳು ಬಹಳ ಒಂದು ನಿರ್ಬಂಧ ವ್ಯವಸ್ಥೆಯಲ್ಲಿ ಈ ಒಂದು ಚಳವಳಿಯನ್ನ ಕ್ಲೋಸ್ ಮಾಡ್ತಾರೆ. ಆನಂತರ ನಮ್ಗೆ ಇಂಪಾರ್ಟೆಂಟ್ ಆಗಿ ಬರೋದು ಖೇಡಾ. ನೋಡಿ, ಒಂದೇ ಲೈನಲ್ಲಿ ಎಳೆಯುತ್ತದು. ವೆಸ್ಟ್ ಬೆಂಗಾಲ್ ಇಂದ ಅಹಮದಾಬಾದ್, ಅಹಮದಾಬಾದ್ ಇಂದ ಈಗ ಗುಜರಾತ್. ಖೇಡಾ ಸತ್ಯಾಗ್ರಹ ನಡೆದದ್ದು 1918 ಮಾರ್ಚ್ 11. ಇಲ್ಲಿನ ಸ್ಥಳೀಯ ನಾಯಕ ಯಾರು ಅಂತಂದ್ರೆ, ಈ ಖೇಡಾ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವ್ರನ್ನ ದೊಡ್ಡ ಒಂದು ನಾಯಕತ್ವಕ್ಕೆ ಕರ್ಕೊಂಡ್ಬಂದು ಒಂದು ಹೋರಾಟ ಮಾಡಿಸಿದವನೇ ಮೋಹನ್ ಲಾಲ್ ಪಾಂಡ್ಯ ಅಂತ. ನೋಡಿ, ಹೆಸರು ನಮ್ಗೆ ಎಲ್ಲೂ ಸಿಗಲಿಲ್ಲ, ಈ ಪುಸ್ತಕದಲ್ಲೇ ಸಿಗತ್ತೆ. ಗಾಂಧೀಜಿಯವ್ರನ್ನ ಈ ಒಂದು ನಾಯಕತ್ವ ಕರ್ತಂದವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ ನಮ್ಗೆ. ಆ ಪ್ರಶ್ನೆ ಬಂದಾಗ ಮೋಹನ್ ಲಾಲ್ ಪಾಂಡ್ಯ ಅವರು ನಮ್ಗೆ ಈ ಬುಕ್ಕಲ್ಲಿ ಸಿಗತ್ತೆ. ಇದು ಗಾಂಧೀಜಿಯವರ ಮೊಟ್ಟ ಮೊದಲ ಅಸಹಕಾರ ಚಳುವಳಿ ಅಂತಲೂ ಕೂಡ ಕರೀತಾರೆ. ಗಾಂಧೀಜಿಯವರ ಮೊಟ್ಟ ಮೊದಲ ನಾನ್ ಕೋಆಪರೇಷನ್ಸ್ ಮೂವ್ಮೆಂಟ್ ಯಾವುದು ಅಂದ್ರೆ ಇದನ್ನ. ಏನಾಗಿತ್ತು, ಸೊ ಇಲ್ಲಿ ಖೇಡಾ ಜಿಲ್ಲೆಯಲ್ಲಿ ಮಾನ್ಸೂನ್ ಮಳೆಯ ಡ್ರಾಟ್ ಕೊರತೆ ಆಗಿತ್ತು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬರಗಾಲ ಬಂದಿದ್ರಿಂದ 1918ರಲ್ಲಿ ಕಂದಾಯವನ್ನ ರದ್ದು ಮಾಡುವಂತೆ ರೈತರು ವಸಾಹತುಶಾಹಿ ಆಡಳಿತಾಧಿಕಾರಿಗಳಿಗೆ ಕೇಳ್ಕೊಳ್ತಾರೆ. ಕೇಳ್ಕೊಂಡ್ರೆ ಸರ್ಕಾರದ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಕೃಷಿ ಬೆಳೆಗೆ ಸರಾಸರಿಯಾಗಿ 25% ಕಡಿಮೆ ಇದ್ರೆ ಕೃಷಿ ಬೆಳೆಯುವ ಬೆಳೆಗಳಿಗೆ ಬೆಳೆಗಾರರಿಗೆ ಸಂಪೂರ್ಣ ಕಂದಾಯವನ್ನ ಕಟ್ಟಬೇಕಾಗಿಯೂ ಕೂಡ ಅಲ್ಲಿ ಬಿಡಬೇಕಾಗಿತ್ತು. ಆಕ್ಚುಲಿ 25% ಅಲ್ಲಿ ರೈತರಿಗೆ ಬೆಳೆನೇ ಬಂದಿಲ್ಲ, ಆದ್ರೂ ಕೂಡ ನೀವು ಕಟ್ಟಲೇಬೇಕು ಅನ್ನುವಂತ ವಾದ. ಸೊ ಇದರಿಂದಾಗಿ ಕಂದಾಯವನ್ನು ನಾವು ಕಟ್ಟದಿಲ್ಲ ಅಂತ ಹೇಳಿ ಹೋರಾಟ ನಡೀತು. ಕಂದಾಯವನ್ನ ರದ್ದು ಮಾಡಬೇಕು ಅಂತ ಹೇಳಿ ಎಲ್ಲಾ ರೈತ ವರ್ಗದವರು ಇಲ್ಲಿ ಸೇರ್ಕೋತಾರೆ. ಆ ಸಂದರ್ಭದಲ್ಲೇ ನಮ್ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಅವ್ರ ಮಗಳು ಮಣಿಬೇನ್, ಇವ್ರದೆಲ್ಲ ಹೋರಾಟಗಳು ನಮ್ಗಲ್ಲಿ ಕಾಣಿಸ್ಕೊಳ್ತದೆ. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತು. ಬಹಳ ಅಧಿಕ ಮಟ್ಟದಲ್ಲಿ ಅಲ್ಲಿ ಪ್ಲೇಗ್ ಕಾಯಿಲೆಯಿಂದ ಮತ್ತೆ ಅಧಿಕ ಬೆಲೆಯಿಂದ ಬರಗಾಲದಿಂದ ರೈತರು ತುಂಬಾ ನಷ್ಟಕ್ಕೊಳಗಾಗಿದ್ರು. ಅವಾಗ್ಲೇನೆ ಗಾಂಧೀಜಿಯವರ ಸದಸ್ಯರು ಯಾವುದಕ್ಕೆ, ಭಾರತೀಯ ಸೇವಕರ ಸಂಘ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, ಗೋಪಾಲ್ ಕೃಷ್ಣ ಗೋಖಲೆ ಅವರದ ಒಂದು ಸೊಸೈಟಿ ಇದು, ಅದಕ್ಕೆ ಇವರು ಒಬ್ರು ಸದಸ್ಯರು. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಆ ಸೊಸೈಟಿಯ ಸಹಾಯ ಇವರಿಗೆ ಸಿಗುತ್ತೆ. ಭಾರತೀಯ ಕಾರ್ಮಿಕರ ಸಂಘವನ್ನ ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಥಾಪನೆ ಮಾಡೋದ್ರ ಮುಖಾಂತರ ಈ ಹೆಲ್ಪ್ ಕೂಡ ಅವಾಗ ಕೊಡೋದಕ್ಕೆ ಮುಂದಾಗಿದ್ರು. ಹಾಗಾಗಿ ಬಡ ರೈತರುಗಳ ಪರವಾಗಿ ವಿಠಲ್ ಭಾಯ್ ಪಟೇಲ್ ಅವರ ಜೊತೆಗೂಡಿ ಗಾಂಧೀಜಿಯವರು ಇಲ್ಲಿ ಮಧ್ಯ ಪ್ರವೇಶಿಸ್ತಾರೆ. ಕಂದಾಯ ಪಾವತಿಸೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿ ಅಂತಾನೆ ಅಭಿಯಾನವನ್ನು ಶುರು ಮಾಡ್ತಾರೆ. ಹಾಗಾಗಿ ಆ ಕಾಲಕ್ಕೆ ಯುವ ವಕೀಲರಾಗಿ ಕಾಣಿಸ್ಕೊಂಡವ್ರೆ ವಲ್ಲಭಾಯ್ ಪಟೇಲ್ ಅವರು, ಮತ್ತೊಂದ್ ಕಡೆ ಇಂದೂಲಾಲ್ ಯಾಗ್ನಿಕ್ ಅವರು. ಸೊ ಇವರ ಒಂದು ಪ್ರಯತ್ನದ ಫಲವಾಗಿ ಬಾಂಬೆ ಕೋರ್ಟ್ ಅಲ್ಲಿ ದೊಡ್ಡ ಮಟ್ಟದ ಅಪೀಲ್ ಅನ್ನು ಹಾಕೋದ್ರ ಮುಖಾಂತರ ನಿಜವಾಗ್ಲೂ ಇಲ್ಲಿ ರೈತರಿಗೆ ತೊಂದರೆ ಆಗಿದೆ, ಬಾಂಬೆ ಪ್ರಾಂತ್ಯ ನಡ್ಕೊಳ್ತಾ ಇರೋ ಕ್ರಮ ತಪ್ಪು ಅನ್ನೋದನ್ನ ಅರಿವು ಮಾಡ್ತಾರೆ. ಹೀಗಾಗಿ ರೈತರ ಜೊತೆಗೂಡಿ ತುಂಬಾ ಆತ್ಮವಿಶ್ವಾಸದಿಂದ ಹೋರಾಟ ಮಾಡಿದ್ರಿಂದ ಇಲ್ಲಿ ಸಕ್ಸಸ್ ಆಗುತ್ತೆ. ಬೆಳೆಯನ್ನ ವಶಪಡಿಸ್ಕೊಳ್ಳೋದು, ಹೋರಾಟ ಮಾಡಿ ಆಸ್ತಿಗಳನ್ನು ಕಿತ್ಕೊಳ್ಳೋದು, ಈ ತರದ ಕ್ರಮಗಳಿಂದ ನೀವು ಹೊರಬರಬೇಕು ಅಂತ ಹೇಳಿ ಬ್ರಿಟನ್ ಸರ್ಕಾರಕ್ಕೆ ಇಲ್ಲಿ ಹೇಳಿಕೊಡ್ತಾರೆ. ಹಂಗಾಗಿ ಯಾವ ರೈತರಿಂದನೂ ಕೂಡ ಕಂದಾಯ ಪಾವತಿಸಲು ಸಾಧ್ಯವಾಗುತ್ತೋ ಅವರಿಂದ ಮಾತ್ರ ಕಂದಾಯ ವಸೂಲಿ ಮಾಡಬೇಕು ಅಂತ ಸರ್ಕಾರ ನಿರ್ವಹಣೆಗೆ ಆದೇಶವನ್ನು ಹೊರಡಿಸುತ್ತೆ. ಸೊ ಇದನ್ನು ತಿಳಿದು ಗಾಂಧೀಜಿ ಹೋರಾಟವನ್ನ ಹಿಂಪಡಿಲಿಕ್ಕೆ ಅಲ್ಲಿಗೆ ನಿರ್ಣಯಿಸ್ತಾರೆ. ಅಲ್ಲಿಗೆ ಖೇಡಾ ಸತ್ಯಾಗ್ರಹ ಒಂದು ಹಂತಕ್ಕೆ ಬಂದು ನಿಲ್ಲತ್ತೆ. ನೆಕ್ಸ್ಟ್ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳು. ಭಾರತಕ್ಕಾಗಿ ಬ್ರಿಟಿಷ್ ವಿದೇಶಾಂಗ ಸಚಿವ ಎಡ್ವಿನ್ ಮಾಂಟನ್ ಮತ್ತೆ ವೈಸ್ರಾಯ್ ಆಗಿದ್ದವರು ಇಲ್ಲಿ ಚಮ್ಸ್ಫರ್ಡ್, ಇವರಿಬ್ರು ಸೇರಿ ರಾಜಕೀಯ ಶಾಸನದ ಬದಲಾವಣೆಗಳನ್ನು ಘೋಷಣೆ ಮಾಡುತ್ತಾರೆ. ಹಂಗಾಗಿ ಇದು ಭಾರತದಂತೆ ದೊಡ್ಡ ಮಟ್ಟದ ಟೀಕೆಗೊಳಗಾಗಿತ್ತು. ಯಾಕೆಂದ್ರೆ ನಿಮ್ಗೆ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಸಿಸ್ಟಮ್ಸ್ ಅನ್ನು ಕೊಡ್ತೀವಿ, ಜವಾಬ್ದಾರಿಯುತ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು, ಅದಾಗಿರ್ಲಿಲ್ಲ. ಇನ್ನು ಶಾಸಕಾಂಗ ಸಭೆಯಲ್ಲಿ ನೇರ ಚುನಾವಣೆ ಪ್ರಾತಿನಿಧ್ಯದಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂದಿದ್ರು, ಅದು ಕೂಡ ಆಗಿರ್ಲಿಲ್ಲ. 1909ರ ಒಂದು ಮಿಂಟೋ ಮಾರ್ಲೆ ಸುಧಾರಣೆಗಳಲ್ಲಿ ಕೊಟ್ಟಿರುವಂತ ಯಾವುದೇ ಒಂದು ವಿಚಾರಗಳು ಜಾರಿಗೆ ಬಂದಿರಲಿಲ್ಲ. ಶಿಕ್ಷಣದ ಪ್ರಗತಿಗೆ ಯಾವುದೇ ಆಯೋಗಗಳಿರಲಿಲ್ಲ. ಇದೆಲ್ಲದೂ ಕೂಡ ಇತ್ತು. ಆ ಸಂದರ್ಭದಲ್ಲೇ ಆಗಸ್ಟ್ 1918 ಬಾಂಬೆಯಲ್ಲಿ ನಡೆದಂತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ವಿಶೇಷ ಅಧಿವೇಶನದಲ್ಲಿ ಕೂಡ ಈ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಆದ್ರೆ ಯೋಜನೆ ನಿರಾಶಾದಾಯಕ, ಅತೃಪ್ತಿಕರವಾಗಿದೆ ಅಂತೇಳಿ ಕಾಂಗ್ರೆಸ್ ಅಲ್ಲಿ ಹೇಳಿಕೆ ಕೊಡುತ್ತೆ. ಹೋರಾಟಗಳು ನಡೀತು. ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳ ವಿರುದ್ಧ ದೊಡ್ಡ ಕ್ರಾಂತಿ ಕೂಡ ಆಗಿತ್ತು. ಅದಷ್ಟನ್ನೇ ಹೇಳ್ತಾರೆ. ಬಟ್ ನಿಮ್ಗೆ ಎಲ್ಲಾ ಸಂವಿಧಾನಾತ್ಮಕ ಚಳುವಳಿಗಳ ಒಂದು ಆಕ್ಟ್ಗಳ ಬಗ್ಗೆ ನಮ್ದೊಂದು ವಿಡಿಯೋ ಇದೆ ಪ್ಲೇ ಲಿಸ್ಟ್ ಅಲ್ಲಿ, ದಯವಿಟ್ಟು ನೋಡಿ, ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರ್ತೀವಿ. ಈ ಪಾಠದಲ್ಲಿ ಇಂಪಾರ್ಟೆಂಟ್ ಆಗಿ ತಗೊಂಡು ಹೋಗಿರೋದವರು ಬ್ರಾಹ್ಮಣೇತರ ಚಳುವಳಿಗಳ ಬಗ್ಗೆ. ನೋಡಿ, ಗಾಂಧೀಜಿಯವರ 3 ಸೆಟ್ ಕ್ಲೋಸ್ ಆದ ತಕ್ಷಣ ಈ ಪಾಯಿಂಟ್ ಅನ್ನು ಎಲ್ಲಿಗೆ ಸೆಟ್ ಮಾಡಿದಾರೆ ಅವರು ಅಂದ್ರೆ ಬ್ರಾಹ್ಮಣೇತರ ಚಳುವಳಿ ನಡೀತಾ ಆ ಕಾಲಕ್ಕೆ.
1872ರಿಂದಲೇ ಸ್ಟಾರ್ಟ್ ಆಗಿತ್ತು ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಜ್ಯೋತಿರಾವ್ ಬಾಪುಲೆ ಅವರಿಂದ. ಹಾಗಾಗಿ ಜ್ಯೋತಿರಾವ್ ಫುಲೆ ಅವರಿಂದ ಗುಲಾಮಗಿರಿ ಅನ್ನುವಂತ ಪುಸ್ತಕ ಯಾವಾಗ ಬಿಡುಗಡೆ ಆಯ್ತೋ ಅಲ್ಲಿಂದ ಸತ್ಯಶೋಧಕ ಸಮಾಜ ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನು ಶುರು ಮಾಡಿತ್ತು. ಬ್ರಾಹ್ಮಣ ನಿರಂಕುಶ ಅಧಿಕಾರ ಮತ್ತು ಶೋಷಣೆ ಅನ್ನೋ ವಿಚಾರದಲ್ಲಿ ಬ್ರಾಹ್ಮಣರ ಈ ಒಂದು ಅಧಿಕಾರದಿಂದ ಶೋಷಣೆಗೊಳಗಾದಂತ ತುಳಿತಕ್ಕೊಳಗಾದವ್ರನ್ನ ಇದರಿಂದ ಬಿಡುಗಡೆಗೊಳಿಸಬೇಕು ಅನ್ನುವಂತ ಪ್ರಯತ್ನಕ್ಕಾಗಿ ಇಲ್ಲಿ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇದೆ. ಹಂಗಾಗಿ ಸಾಮ್ರಾಜ್ಯಶಾಹಿಗಳ ಕಾಲದಲ್ಲಿ ಈ ದೇಶಕ್ಕೆ ಪ್ರಜೆಗಳಿಗೆ ಪರಿಚಯಿಸಿದಂತ ಎಲ್ಲ ಹೊಸ ಯೋಜನೆಗಳಲ್ಲಿ ಬ್ರಾಹ್ಮಣರನ್ನ ಅಧಿಕ ಸಂಖ್ಯೆಯಲ್ಲಿ ಇಟ್ಕೊಳ್ತಾ ಇದ್ದೀರಿ, ಇದರಿಂದ ನೀವು ಅವ್ರನ್ನ ಬಿಡಬೇಕು. ವಸಾಹತುಶಾಹಿ ಸರ್ಕಾರ 10 ವರ್ಷಗಳ ಜನಗಣತಿ ವರದಿಯನ್ನ ಹೊರಗಾಕ್ಬೇಕು. ಹಾಗೆ ಹೊರ ಹಾಕೋದ್ರ ಮುಖಾಂತರವಾಗಿ ಇಲ್ಲಿ ಎಲ್ಲಾ ಜಾತಿಗಳಿಗೂ ಕೂಡ ನೀವು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಪ್ರಯತ್ನ ಕೂಡ ಮಾಡ್ತು. ಹಾಗೆ ಪ್ರಯತ್ನ ಮಾಡಿಕೊಟ್ಟಾಗ ಅನೇಕ ಪ್ರಕಾರ ಜಾತಿಗಳನ್ನ ವರ್ಗೀಕರಿಸಲ್ಪಡ್ತಾರೆ, ಸ್ಥಳೀಯ ಜನರುಗಳ ಪ್ರಕ್ರಿಯೆಯನ್ನ ಅಂಗೀಕರಿಸ್ತಾರೆ. ಸಮಾಜದ ಆದ್ಯತೆ ಆಧಾರದ ಮೇಲೆ ಜಾತಿಗಳನ್ನ ವರ್ಗೀಕರಿಸಿ ಜನಗಣತಿಯನ್ನು ಮಾಡಿಸುವಂಥದ್ದೇ ಜಾತಿಯ ನಡುವೆ ಕದನ ಏರ್ಪಡುವಷ್ಟು ಮಟ್ಟಿಗೆ ಇಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿಬಿಟ್ರು. ಆದರೂ ಕೂಡ ಇಲ್ಲಿ ಹೇಳ್ತಾ ಇದ್ದಿದ್ದೇನು, ಹಕ್ಕುಗಳನ್ನ ಕೇಳುವುದು ಮತ್ತೆ ಅವುಗಳನ್ನ ವಿರೋಧಿಸುವುದು ನಮ್ಮ ಹಕ್ಕು ಅನ್ನುವಂಥ ವಿಚಾರ ಸಂಘದ ಅಧ್ಯಕ್ಷರುಗಳು ತಮ್ಮ ಮುಖ್ಯತ್ವವಾಗಿ ಪಡ್ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಹೋರಾಟ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾರೆ. ಇದೆಲ್ಲರ ಪ್ರಯತ್ನವೇ ಬ್ರಾಹ್ಮಣೇತರ ಚಳುವಳಿಗೆ ಒಂದು ಆಧಾರ ಆಯಿತು. ಕೊನೆಯಲ್ಲಿ ಬ್ರಾಹ್ಮಣೇತರ ಸಂಘಗಳು 2 ಪ್ರವೃತ್ತಿಗಳಿಂದ ಹೊರ ಬಂದ್ರು. ಕೆಳಜಾತಿಯವರಿಗೆ ಸಂಸ್ಕೃತವನ್ನ ಕಲಿಸಬಾರದು ಅನ್ನೋದೇನಿತ್ತು ಅದನ್ನ ತೊಡೆದಾಕಿ ಮೊದಲು ಸಂಸ್ಕೃತವನ್ನ ನೀವು ಕಲೀರಿ, ಒರಿಜಿನಲ್ ಆಗಿ ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೂ ಅರ್ಥ ಆಗತ್ತೆ ಅಂತಂದ್ರು. ಬಡ ಮತ್ತು ಪ್ರಗತಿಪರ ಕಾರ್ಮಿಕರು ರೈತರನ್ನ ಬೆಂಬಲಿಸುವುದು ಸಕ್ರಿಯವಾಗಿ ಮತ್ತೊಂದು ಚಟುವಟಿಕೆಯಾಗಿ ಇದನ್ನು ಕೈಗೊಳ್ಳಿ ಅಂದ್ರು. ಅದು ಕೂಡ ಸಕ್ಸಸ್ ಆಯಿತು. ಉತ್ತರ ಮತ್ತು ಪೂರ್ವ ಭಾರತಗಳಲ್ಲಿ ಜಾತಿ ಚಳುವಳಿಗಳು ದೊಡ್ಡ ಮಟ್ಟದಲ್ಲಾಗಿ ಸಂಸ್ಕೃತದ ಆಧಾರದ ಮೇಲೆ ಇಲ್ಲಿ ದೊಡ್ಡ ಮಟ್ಟದ ಚಳುವಳಿಯನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಪಾಶ್ಚಿಮಾತ್ಯ ಮತ್ತು ದಕ್ಷಿಣದಲ್ಲಿ ಚಳುವಳಿಗಳು ವಿಭಜನೆ ಆಗ್ತಾ ಬಂದವು. ಆಗಿನ ಉದಯೋನ್ಮುಖ ರಾಷ್ಟ್ರೀಯವಾದಿ ಮತ್ತು ದ್ರಾವಿಡ ಎಡ ಚಳುವಳಿಗಳು ಲೆಫ್ಟಿಸ್ಟ್ ದ್ರಾವಿಡಸ್ ಇದ್ದಾರೆ ಇಲ್ಲಿ ಬರ್ಲಿಕ್ಕೆ ಕಾರಣ ಕೂಡ ಆಗಿದ್ದು ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣ್ತಾ ಹೋಯ್ತು. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಸಾರ್ವಜನಿಕ ಸೇವೆ ಮತ್ತು ಸಾರ್ವಜನಿಕ ಸಂಸ್ಕೃತಿಯಲ್ಲಿ ಬ್ರಾಹ್ಮಣರ ಪ್ರಾಬಲ್ಯ ಮತ್ತು ಬ್ರಾಹ್ಮಣೇತರ ರಾಜಕೀಯಕ್ಕೆ ದಾರಿ ಮಾಡಿಕೊಡೋದಕ್ಕೆ ಇದು ಒಂದು ಚಳುವಳಿ ನಮ್ಗೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನು ತಂದಿತ್ತು. ಆವಾಗ್ಲೇನೆ ಅಲ್ವಾ ದಲಿತ್ ಬಹುಜನ್ ಪಕ್ಷ ಮೊಟ್ಟ ಮೊದಲ ಬಾರಿ ನೆನ್ಪಿಟ್ಕೊಳ್ಳಿ, ನನಗೆಲ್ಲೂ ಸಿಕ್ಕಿರ್ಲಿಲ್ಲ, ಇಲ್ಲೇ ಸಿಕ್ಕಿರೋದು ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಬಂದಂತ ಮೊದಲ ಹೋರಾಟ ದಲಿತ್ ಬಹುಜನ್ ಪಕ್ಷ. ಇದು ಬಟ್ ನಮ್ಮ ಪುಸ್ತಕದಲ್ಲಿ ಇದಿಲ್ಲ, ಅದಾಗಿದೆಯಂತೆ. ದಲಿತ್ ಬಹುಜನ್ ಪಕ್ಷ ಇದು ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಸ್ವಾಭಿಮಾನ್ ಚಳುವಳಿ, ಓಕೆ, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತ ಇಂಗ್ಲಿಷಲ್ಲಿ ಓದಿದ್ದು, ಇದು ಸಿಗುತ್ತೆ ನಮಗೆ. ಸ್ವಾಭಿಮಾನ್ ಚಳುವಳಿ ಇದರ ಪಿತಾಮಹ ಅಂತ ಪೆರಿಯಾರ್ ವಿ ರಾಮಸ್ವಾಮಿ ನಾಯರ್ ಅವ್ರದ್ದೇ ಪೆರಿಯಾರ್ ಹೋರಾಟ ಅಂತ ಕರಿತೀವಿ. ಇದು ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಮೂಲಭೂತ ಬದಲಾವಣೆಗೆ ಒತ್ತಾಯಿಸೋದಕ್ಕೆ ಈ ಪಕ್ಷ ತುಂಬಾನೇ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದೆ ಅಂತ ಓದ್ತೀವಿ. ಅದಾದ್ಮೇಲೆ ಇಂಪಾರ್ಟೆಂಟ್ ಬ್ರಾಹ್ಮಣೇತರ ಚಳುವಳಿಯಲ್ಲಿ ಆ 2 ಅಂಶಗಳನ್ನು ನೀವು ಕಲ್ತ ಮೇಲೆ ನೆಕ್ಸ್ಟ್ ನಮಗೆ ಬರುವುದು ಅಸಹಕಾರ ಚಳುವಳಿ ಮತ್ತೆ ರೌಲತ್ ಕಾಯ್ದೆ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏನು ಅಸಹಕಾರ ಮತ್ತು ರೌಲತ್ ಕಾಯ್ದೆ ಬಗ್ಗೆ? ಭಾರತ ಮಂಡಳಿ ಕಾಯ್ದೆ ಅಂದ್ರೆ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳು 1919ರಲ್ಲಿ ಅದೇ ವರ್ಷದ ರೌಲತ್ ಕಾಯ್ದೆ ಕೂಡ ಪ್ರಕಟ ಆಗಿತ್ತು. ಯಾಕೆಂದ್ರೆ ಇದನ್ನ ಕ್ರಿಮಿನಲ್ ಪ್ರೊಸೀಜರ್ಸ್ ಗಳ ಆಧಾರದ ಮೇಲೆ ಮಾಡಲಾಗಿತ್ತು. ಇದನ್ನ ವಿರೋಧಿಸಿನೇ ಭಾರತದಲ್ಲಿ ದೇಶಭಕ್ತಿಗಾಗಿ ಹೋರಾಟ ಮಾಡೋರನ್ನ ಯಾವುದೇ ರೀತಿಯಾದಂತಹ ವಿಚಾರಣೆ ಮಾಡದೆ ಅವ್ರನ್ನ ನೇರವಾಗಿ ಜೈಲಿಗೆ ಹಾಕುವಂತ ಒಂದು ಕ್ರಮ ಇದು. ಅದು ಅಪರಾಧ ಕಾಯ್ದೆ ಕೂಡ ಜಾರಿಗೆ ತಂದಿದ್ರು. ಅಲ್ಲಿ ನಮ್ಗೆ ಸಿಡ್ನಿ ರೌಲತ್ ಇದರ ಅಧ್ಯಕ್ಷ ಆಗಿದ್ರಿಂದ ಇದನ್ನ ರೌಲತ್ ಆಕ್ಟ್ ಅಂತ ಕೂಡ ಕರೆಯೋದಕ್ಕೆ ಬಂತು. ಈ ಎಲ್ಲದೂ ಆಗಿ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನ ನಡೆಸಿ ಕೊನೆಗೆ ಇವ್ರನ್ನ ಗಲ್ಲಿಗೇರಿಸ್ತಾರೆ. ದೀರ್ಘಕಾಲದವರೆಗೆ ಭಾರತೀಯ ಹೋರಾಟಗಾರನ ಜೈಲಿನಲ್ಲಿರಿಸ್ತಾರೆ. ಸಾಮಾನ್ಯ ಮನಸ್ಥಿತಿ ನಿಶ್ಚಲವಾಗಿ ಸರ್ಕಾರ ದಮನಕಾರಿ ನೀತಿಗಳನ್ನು ಕೈಗೊಂಡಾಗ ಇದರ ವಿರುದ್ಧ ತಮ್ಮ ರಾಷ್ಟ್ರೀಯ ಶಕ್ತಿಗಳನ್ನ ಬಲಪಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಹೋರಾಟ ನಡೀತು. ಫೆಡರಲ್ ಶಾಸಕಾಂಗದ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಮಸೂದೆ ಬಗ್ಗೆ ವಿರೋಧವಿದ್ರೂ ಕೂಡ ಮಾರ್ಚ್ 1919ರಂದು ಬ್ರಿಟಿಷ್ ಸರ್ಕಾರ ರೌಲತ್ ಮಸೂದೆಯನ್ನ ಅಂಗೀಕಾರ ಮಾಡಿಬಿಟ್ಟು ವಿಚಾರಣೆ ಇಲ್ಲದೆ ಯಾರನ್ನಾದ್ರೂ ಸೆರೆ ಹಿಡೀರಿ, ಕಾನೂನು ರಾಜ್ಯಕ್ಕೆ ಅಧಿಕಾರವನ್ನ ನೀಡಲೇಬೇಕು ಅನ್ನುವಂಥದ್ದು ಇಲ್ಲಿ ಹೋರಾಟಕ್ಕೆ ಬಂತು. ಬಟ್ ಇದನ್ನ 1919ರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಗಾಂಧೀಜಿಯವರು ರೌಲತ್ ಕಾಯ್ದೆ ವಿರುದ್ಧ ಮುಷ್ಕರಕ್ಕೆ ಕರೆ ನೀಡ್ತಾರೆ. ದೇಶಾದ್ಯಂತ ಇದಕ್ಕೆ ಪ್ರೋತ್ಸಾಹ ಆಗುತ್ತೆ. ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ
ಒಂದನೇ ಮಹಾಯುದ್ಧದಿಂದಾಗಿ ಖಿಲಾಫತ್ ಚಳುವಳಿ ಕೂಡ ಮೊಹಮ್ಮದ್ ಅಲಿ ಶೌಕತ್ ಅಲಿಗರು ಕೂಡ ಆರಂಭ ಮಾಡಿದ್ರು. ಎಲ್ಲವೂ ಒಗ್ಗಟ್ಟಾಗಿ ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿಯವರ ರಾಷ್ಟ್ರೀಯ ಚಳುವಳಿಗೆ ಎಂಟ್ರಿ ಆಗಿದ್ದೆ ಈ ಒಂದು ರೌಲತ್ ಕಾಯ್ದೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇದರ ವಿಚಾರವಾಗಿನೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಮೃತ್ಸರದಲ್ಲಿ ನಡೀತು. ಅದನ್ನು ಕೂಡ ಪಾಯಿಂಟ್ ಔಟ್ ಮಾಡ್ತಾರೆ. 1919 ಏಪ್ರಿಲ್ 13ರಲ್ಲಿ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಪ್ರದೇಶದಲ್ಲಿ ನಿರಾಯುಧರಾಗಿ ಸಭೆ ಸೇರಿದ್ದಂತ ಒಂದು ಕಾಂಗ್ರೆಸ್ ಅಥವಾ ಸ್ಥಳೀಯ ಕಾಂಗ್ರೆಸ್ಸಿಗರ ಪರವಾಗಿ ಆ ನಾಯಕತ್ವದ ಪರವಾಗಿ ಘೋರವಾದಂತ ರಾಜಕೀಯ ಅಪರಾಧವನ್ನು ನಡೆದೋಗ್ಬಿಡ್ತು. ಅಲ್ಲಿ ಸೈಫುದ್ದೀನ್ ಮತ್ತೆ ಸತ್ಯಪಾಲ್ ಮತ್ತೆ ಸೈಫುದ್ದೀನ್ ಕಿಚಿಲು ಅವರ ಬಂಧನ ಆಗಿತ್ತು. ಅದರ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟನೆಗೆ ಬಂದಿದ್ರು. ಸುಮಾರು 2,000ಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ರು. ಬಟ್ ಒಂದೇ ಚಿಕ್ಕ ದ್ವಾರ ಇರೋದ್ರಿಂದಾಗಿ ಮೈಕಲ್ ಓ ಡಯಾರ್ ಮತ್ತು ಪಂಜಾಬ್ನ ಉಪ ಗವರ್ನರ್ ಹಾಗೆ ಜನರಲ್ ರೆಜಿನಾಲ್ಡ್ ಡಯಾರ್ ಕೂಡ ಇಲ್ಲಿದ್ದ. ಇವರಿಬ್ರು ಸೇರ್ಬಿಟ್ಟು ಅಲ್ಲಿಗೆ ಬಂದು ಏಕದ್ವಾರದ ಎದುರುಗಡೆ ನಿಂತ್ಕೊಂಡು ಬಹಳಷ್ಟು ಜನರನ್ನ ಹೊಡೆದು ಬಿಸಾಕಿದ್ರು. ಸೊ ಹೀಗೆ ಬಿಸಾಕುವಂತಹ ಸಂದರ್ಭದಲ್ಲಿ ಬಹಳಷ್ಟು ಸಾವು ನೋವಾಯ್ತು. ಸಾವಿನ ಸಂಖ್ಯೆ 379ಕ್ಕೂ ಅಧಿಕ ಅಂತ ಕೂಡ ಹೇಳುತ್ತೆ ಸರ್ಕಾರದ ಮಾಹಿತಿ. ಬಟ್ ವಾಸ್ತವಿಕವಾಗಿ 1,000ಕ್ಕಿಂತಲೂ ಅಧಿಕ ಜನ ಸತ್ತಿದ್ರು. ಸೊ ಈ ದೌರ್ಜನ್ಯವನ್ನು ನೋಡಿ ಇಡೀ ದೇಶ ಆಘಾತಕ್ಕೊಳಗಾಗಿ ರೌಲತ್ ಕಾಯ್ದೆ ವಿರುದ್ಧ ಬಾಂಬೆ, ಕಲ್ಕತ್ತಾ, ದೆಹಲಿ, ಲಾಹೋರ್, ಇಡೀ ಭಾರತದಲ್ಲಿ ಎಲ್ಲ ಕಡೆ ಪ್ರತಿಭಟನಾಕಾರರು ಹೋರಾಟ ಮಾಡಿದ್ರು. ದೊಡ್ಡ ಪ್ರಮಾಣದ ಒಂದು ಬಂದೂಕುಗಳನ್ನು ಹಿಡದೆ ಪ್ರತಿಭಟನೆ ಮಾಡುವಂತ ಮಟ್ಟಿಗೆ ಭಾರತ ಬದಲಾವಣೆ ಆಗಿತ್ತು. ಹಲವಾರು ನಗರಗಳು, ಪಟ್ಟಣಗಳಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ಈ ದೌರ್ಜನ್ಯವನ್ನು ನೋಡ್ಬಿಟ್ಟೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವತ್ತು ತಮ್ಮ ಪದವಿಯನ್ನು ಕೂಡ ವಾಪಸ್ ಮಾಡಿದ್ರು. ಇದು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅವರು ಅದನ್ನು ವಾಪಸ್ ಮಾಡೋದ್ರ ಮುಖಾಂತರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ತಮ್ಮ ವಿರೋಧ. ಆ ಕಡೆ ಹಂಟರ್ ಆಯೋಗವನ್ನು ಕೂಡ ಒತ್ತಡಕ್ಕೆ ಮಣಿದು ಸರ್ಕಾರ ನೇಮಕ ಮಾಡಿತ್ತು. ವಿಲಿಯಂ ಹಂಟರ್ ಬಂದ್ಬಿಟ್ಟು ಇದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದ. ಆ ಸಂದರ್ಭದಲ್ಲೇ ಭಾರತದಲ್ಲಿ ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಕೂಡ ಇಲ್ಲೊಂದು ಸ್ಥಳೀಯ ಕಾಂಗ್ರೆಸ್ ಒಂದು ವರದಿಯನ್ನು ಕೂಡ ಪ್ರಕಟ ಮಾಡಿತ್ತು. ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ರಾಷ್ಟ್ರೀಯ ಚಳುವಳಿಗೆ ಆವಾಗ ಒಬ್ಬ ಶ್ರೇಷ್ಠ ಹೋರಾಟಗಾರರೊಬ್ಬನ್ನು ಪರಿಚಯಿಸಿತು. ಅದೇ ಉಧಾಮ್ ಸಿಂಗ್, ಒಬ್ಬ ದೊಡ್ಡ ಕ್ರಾಂತಿಕಾರಿ. ಅವ್ರದೇ ದೇಶದಲ್ಲಿ ಹೋಗಿ ಆ ನಾಯಕನನ್ನ ಕೊಂದೇ ಕೊಲ್ತೀನಿ ಅನ್ನೋ ತೀರ್ಮಾನ. ಭಗತ್ ಸಿಂಗ್ ಅನ್ನುವ ಬಾಲಕನನ್ನ ಒಬ್ಬ ದೊಡ್ಡ ಕ್ರಾಂತಿಕಾರಿಯನ್ನ ಮಾಡಿದ್ದೇ ಈ ಸಂಘಟನೆ. ಹಾಗಾಗಿ ಅನಾಥಾಶ್ರಮದಲ್ಲಿ ಬೆಳೆದಂತ ಸಿಖ್ನ ಹದಿಹರೆಯದ ಯುವಕ ಉಧಾಮ್ ಸಿಂಗ್ ಈ ಘಟನೆಯನ್ನ ಪ್ರತ್ಯಕ್ಷವಾಗಿ ನೋಡಿದ್ಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪ್ರತೀಕಾರವಾಗಿ ಉಧಾಮ್ ಸಿಂಗ್ 1940 ಸುಮಾರು ಒಂದು 20 ವರ್ಷ ವೇಟ್ ಮಾಡ್ತಾನೆ. ಮಾರ್ಚ್ 30 ಲಂಡನ್ನ ಕಾಕ್ಸ್ಟನ್ ಸಭಾಂಗಣದಲ್ಲಿ ಮೈಕಲ್ ಓ ಡಯಾರ್ನನ್ನ ಅವತ್ತಿನ ಬ್ರಿಟಿಷ್ ಸರ್ಕಾರ ಸನ್ಮಾನ ಮಾಡ್ತಾ ಇದ್ರೆ ಇವನು ಹೋಗಿ ಅವನಿಗೊಂದು ಸನ್ಮಾನ ಮಾಡಿದ್ದ. ಉಧಾಮ್ ಸಿಂಗ್ ಅವನನ್ನ ಲಂಡನ್ ನಲ್ಲೇ ಕೊಲ್ಲೋದ್ರ ಮುಖಾಂತರ ಅಲ್ಲಿ ಅರೆಸ್ಟ್ ಆಗ್ತಾನೆ. ಹಾಗೇನೆ ಪ್ಯಾಂಟುಲ್ಲೋ ವಿಲ್ಲೆ ಅನ್ನುವಂತ ಜೈಲಿನಲ್ಲಿ ಇವನನ್ನ ಅವತ್ತು ನೇಣಿಗೇರಿಸಲಾಯ್ತು. ನೋಡಿ, ಯಾವ ಜೈಲ್ ಅನ್ನೋದು ನಮ್ಗೆ ಇಲ್ಲಿ ಸಿಗೋದು ಇಲ್ಲೇನೆ. ಪ್ಯಾಂಟೋನ್ ವಿಲ್ಲೆ ಜೈಲಿನಲ್ಲಿ ಅವನ್ನ ಹಾಕಲಾಯಿತು. ಗೂಗಲ್ ಅಲ್ಲಿ ಒಂದ್ಸರಿ ಸರ್ಚ್ ಮಾಡಿದ್ರು ಸಿಗೋದಿಲ್ಲ ನಮ್ಗೆ. ಅಷ್ಟು ಅದ್ಭುತವಾದ ಮಾಹಿತಿ ಈ ಪುಸ್ತಕದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಅಸಹಕಾರ ಚಳುವಳಿ ಆರಂಭಗೊಳ್ತು. ಒಂದ್ ಕಡೆ ಖಿಲಾಫತ್ನ ಗಾಂಧೀಜಿಯವರ ಸಹಕಾರದಿಂದಾಗಿ 1920 ಆಗಸ್ಟ್ 31ರಂದು ಈ ಅಸಹಕಾರ ಚಳುವಳಿಯನ್ನ ಪ್ರಾರಂಭಿಸಲಿಕ್ಕೆ ತೀರ್ಮಾನ ಆಯ್ತು. ಎಲ್ಲಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಬ್ರಿಟಿಷ್ ಆಡಳಿತವನ್ನ ವಿರೋಧಿಸಬೇಕು. ಸರ್ಕಾರಿ ನ್ಯಾಯಾಲಯಗಳಿಂದ ಲಾಯರ್ಗಳೆಲ್ಲ ತಮ್ಮ ವೃತ್ತಿಗಳನ್ನು ಬಿಟ್ಟು ಬರಬೇಕು. ಹೀಗೆ ಎಲ್ಲಾ ರೀತಿಯ ಪ್ರೋಗ್ರಾಮ್ಗಳನ್ನ ಹಾಕ್ಬಿಟ್ಟು ಭಾರತದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಮಾಡಬಾರದು ಅನ್ನೋದು ಇಲ್ಲ ಆಗಿತ್ತು. ಹಾಗೆ 1920ರ ಕಲ್ಕತ್ತಾದಲ್ಲಿ ನಡೆದಂತ ಕಾಂಗ್ರೆಸ್ ವಿಶೇಷ ಅಧಿವೇಶನದಲ್ಲಿ ವಸಾಹತುಶಾಹಿ ಸರ್ಕಾರದೊಂದಿಗೆ ಗಾಂಧೀಜಿ ಅಸಹಕಾರ ಚಳುವಳಿಯ ಒಂದು ಕಲ್ಪನೆಗಳನ್ನು ಕೊಡೋದ್ರ ಮುಖಾಂತರ ಅದನ್ನ ಅನುಮೋದಿಸಿ ಜಾರಿಗೆ ತರ್ತಾರೆ. ಶಾಲೆಗಳು, ಕಾಲೇಜುಗಳು, ನ್ಯಾಯಾಲಯಗಳು, ಸರ್ಕಾರಿ ಕಚೇರಿ, ಶಾಸಕಾಂಗ, ವಿದೇಶಿ ಸರ್ಕಾರ ಬಹಿಷ್ಕಾರ ಅಂದ್ರೆ ಸ್ವದೇಶಿ ಮೂವ್ಮೆಂಟ್ಸು, ಜೊತೆಗೆ ಸರ್ಕಾರ ನೀಡೋ ಪದವಿಗಳನ್ನ ವಾಪಸ್ ಮಾಡೋದು, ಇವೆಲ್ಲವೂ ಕೂಡ ಬ್ರಿಟಿಷ್ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಡೀತು. ಪರ್ಯಾಯವಾಗಿ ಸ್ಥಳೀಯ ಉತ್ಪನ್ನಗಳನ್ನ ಉತ್ಪಾದಿಸೋದು ಮತ್ತೆ ಅದನ್ನ ಬಳಸೋದ್ರ ಬಗ್ಗೆ, ಮತ್ತೆ ನ್ಯಾಷನಲ್ ಸ್ಕೂಲ್ಸ್ ಅಂದ್ರೆ ಬ್ರಿಟಿಷ್ ಶಾಲೆಗಳಿಂದ ಹೊರ ಬಂದವರಿಗೆ ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಅಡ್ಮಿಷನ್ ಮಾಡೋದ್ರ ಮುಖಾಂತರ ಮತ್ತು ಪಂಚಾಯತಿಗಳನ್ನ ನಮ್ಮದೇ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳನ್ನ ಸೆಟ್ ಮಾಡೋದು, ಇದೆಲ್ಲ ನಾಗ್ಪುರದಲ್ಲಿ ನಡೆದಂತ ಮೊದಲ ಕಾಂಗ್ರೆಸ್ನ ಆ ಒಂದು ಅಧಿವೇಶನದಲ್ಲೇ ಈ ನಾಗ್ಪುರದಲ್ಲಿ ಅದನ್ನು ತೀರ್ಮಾನ ಮಾಡಿದ್ರು. ಹಾಗಾಗಿ 1920ರ ನಾಗ್ಪುರ ಅಧಿವೇಶನ ಬಹಳ ಪ್ರಮುಖವಾದ ಮಹತ್ವದ ನಿರ್ಣಯಗಳನ್ನ ಭಾರತದಲ್ಲಿ ತೆಗೆದುಕೊಳ್ತು ಅಂತ ಕೂಡ ನಾವು ಹೇಳ್ತೀವಿ. ಜೊತೆಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಅವತ್ತಿನ ಭಾಷಾ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಳು ಕೂಡ ಈ ರಚನೆಯನ್ನ ವರ್ಗೀಕರಿಸಿ ಅನುಮೋದಿಸ್ತವೆ. ಜೊತೆಗೆ ಹೆಚ್ಚಿನ ಸಂಖ್ಯೆ ಉದ್ಯೋಗಿಗಳು ಈ ಆಂದೋಲನಕ್ಕೆ ಸೇರ್ಕತ್ತಾರೆ. ಕಾಂಗ್ರೆಸ್ ನೆಲೆಯನ್ನ ವಿಸ್ತಾರ ಮಾಡಬೇಕು ಅಂತ ಹೋಗ್ತಾರೆ.
ಪ್ರತಿ ಹಳ್ಳಿಗಳಿಗೆ ಹೋಗಿ ಗ್ರಾಮಸ್ಥರನ್ನ 4 ಆಣೆ ಅಂದ್ರೆ 25 ಪೈಸಾ ಎಂಬ ಕಡಿಮೆ ಶುಲ್ಕವನ್ನ ಪಾವತಿಸಿ ಅವ್ರನ್ನ ಇವತ್ತು ಸೇರಿಸ್ಕೊಳ್ತಾರೆ. ಹೀಗಾಗಿ ಒಟ್ಟಾರೆ ಕಾಂಗ್ರೆಸ್ನ ಕಾರ್ಯವೈಖರಿ ತುಂಬಾ ಬದಲಾವಣೆ ಆಗುತ್ತೆ, ಗ್ರಾಮೀಣ ಹಂತಕ್ಕೆ ಇಳಿಯುತ್ತೆ. ಜನ ರಾಷ್ಟ್ರೀಯ ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಮುಂದೆ ಬರ್ತಾರೆ. ಜನರ ಹೋರಾಟವನ್ನ ವಿರೋಧಿಸಿದಂತ ಎಲ್ಲರೂ ಕೂಡ ಸೇರ್ಕೋತಾರೆ. ಕನ್ಸರ್ವೇಟಿವ್ ಪಕ್ಷಗಳು ಸೇರ್ಕೋತವೆ. ಕಾಂಗ್ರೆಸ್ ಪಕ್ಷವನ್ನ ಇದರಿಂದ ಹೊರಬರೋದಕ್ಕೂ ಕೂಡ ಕೆಲವೊಂದಿಷ್ಟು ಜನ ಬಿಟ್ಟೋಗೋದಕ್ಕೂ ಕಾರಣ ಆಗತ್ತೆ. ಮೇಲ್ಜಾತಿಯವರು ಅಂತ ಗುರುತಿಸಲ್ಪಟ್ಟಂತ ಕಾಂಗ್ರೆಸ್ ಪಕ್ಷದ ಸೋಗಿನಲ್ಲಿದ್ದವರು ಕೂಡ ಇದರಿಂದ ಹೊರಗೆ ಹೋಗ್ತಾರೆ, ಕೆಲವರು ಒಳಗ್ ಬರ್ತಾರೆ. ಹೀಗೆ ಗಾಂಧೀಜಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಜನರ ಸಂಘಟನೆಯಾಗಿ ಪರಿವರ್ತನೆ ಆಗೋದಕ್ಕೆ ಶುರುವಾಯಿತು. ಇದು ಗಾಂಧೀಜಿಯವರ ನಾಯಕತ್ವದ ತುಂಬಾ ದೊಡ್ಡ ಪರಿಣಾಮ ಆಯಿತು. ಸ್ಥಳೀಯ ಜನರು ಸಾವಿರಾರು ಶಾಲೆಗಳು, ನೂರಾರು ಕಾಲೇಜುಗಳು, ಅಕಾಡೆಮಿಗಳು ಇವೆಲ್ಲದನ್ನ ಸ್ಥಾಪನೆ ಮಾಡಿದ್ರು. ಪ್ರಮುಖ ವಕೀಲರು ತಮ್ಮ ವೃತ್ತಿಯನ್ನು ತ್ಯಜಿಸೋದ್ರ ಜೊತೆಗೆ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ಮುಂದೆ ಬಂದರು. ಸಾವಿರಾರು ಶಾಲಾ ಕಾಲೇಜುಗಳು, ವಿದ್ಯಾರ್ಥಿಗಳು, ಸರ್ಕಾರಿ ಸಂಸ್ಥೆಗಳು ಎಲ್ಲವೂ ಕೆಲಸ ಮಾಡುದು. ದೇಶದ್ರೋಹದ ಆರೋಪದ ಮೇಲೆ ಇದ್ದಂತಹ ಅವ್ರನ್ನ ಬಂಧಿಸಿ, ಅಂದ್ರೆ ಅಲಿ ಸಹೋದರನ್ನ ಬಂಧಿಸಿ ಜೈಲಿಗೆ ಹಾಕಲಾಗಿತ್ತು. ಅವತ್ತು ಈ ಪ್ರತಿಭಟನೆಯನ್ನು ನಡೆಸೋದ್ರ ಮುಖಾಂತರ ಅವ್ರನ್ನು ಬಿಡುಗಡೆಗೊಳಿಸೋದಕ್ಕೆ ಅನೇಕ ರೀತಿಯ ಹೋರಾಟಗಳು ಕೂಡ ನಡೀತು. ಆಮೇಲೆ ದಬ್ಬಾಳಿಕೆಯನ್ನ ಸರ್ಕಾರ ಎಂದಿನಂತೆ ನಿಭಾಯಿಸೋದಕ್ಕೆ ಬಂತು. ಆದರೆ ಪೂರ್ವಗ್ರಹ ಇಲ್ಲದೆ ಬಂದಂತ ಈ ಹೋರಾಟದಲ್ಲಿ ಸ್ವಯಂ ಸೇವಕರ ಹಿಡಿದು ಜೈಲಿಗೆ ಹಾಕುವಂತ ಕ್ರಮ ಕೂಡ ನಡೀತು. ಇದೆಲ್ಲದರ ಮಧ್ಯೆ ಹೋರಾಟಗಳು ಕಂಟಿನ್ಯೂಸ್ ಆಗಿ ನಡೀತಾ ಬಂತು. 1921 ಪ್ರಿನ್ಸ್ ಆಫ್ ವೇಲ್ಸ್ ಭಾರತಕ್ಕೆ ಭೇಟಿ ಕೊಡುವಂತ ಸಂದರ್ಭ ನೆನ್ಪಿಟ್ಕೊಳ್ಳಿ. 1921 ಪ್ರಿನ್ಸ್ ಆಫ್ ವೇಲ್ಸ್ ಭಾರತದ ನಗರಗಳಿಗೆ ಭೇಟಿ ಕೊಡೋ ಸಂದರ್ಭ, ಅವನ ವಿರುದ್ಧ ಭಾರತೀಯರು ತಮ್ಮ ನಿಷ್ಠೆಯನ್ನ ಇಲ್ಲಿ ಪ್ರಚೋದಿಸುವ ಮುಖಾಂತರ ನಿರೀಕ್ಷಿಸಲಾಗಿದ್ದಂತ ಪ್ರಾಬಲ್ಯ ಅಲ್ಲವನ್ಗೆ ಸಿಗದೇ ಇಲ್ಲ. ದೇಶಾದ್ಯಂತ ಕಾರ್ಮಿಕರು, ರೈತರು ಮುಷ್ಕರ ನಡೆಸಿದ್ರು. ಭಾರತೀಯರು ಅಸಹಕಾರ ಚಳುವಳಿಯನ್ನ ಅಹಿಂಸಾತ್ಮಕ ರೂಪದಲ್ಲಿ ಅನುಸರಿಸೋದಕ್ಕೆ ಮುಂದಾದ್ರು. 1 ವರ್ಷದೊಳಗೆ ಸ್ವರಾಜ್ಯವನ್ನ ಸಾಧಿಸೇ ತೀರ್ತೀವಿ ಅಂತ ಗಾಂಧೀಜಿ ಭರವಸೆ ಕೂಡ ಕೊಟ್ಟಿದ್ರು. ಹೀಗೆ ನೂರಾರು ಗುಂಪುಗಳು ಮತ್ತೆ ಅನೇಕ ರೀತಿಯ ಗ್ರಾಮೀಣ ಪ್ರದೇಶದ ಪಟೇಲರುಗಳು, ಶಾನ್ಭೋಗರುಗಳು ತಮ್ಮ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟಿದ್ರು. ಇವಾಗಲೇ ನಮ್ಗೆ ಕಾಣಿಸ್ಕೊಳ್ಳೋದು ರಾಜಾಜಿ ಅವರು, ಎಸ್ ಸತ್ಯಮೂರ್ತಿ, EVR ಪೆರಿಯಾರ್ ಈ ನೇತೃತ್ವದಲ್ಲಿ ತಮಿಳುನಾಡಿನ ಅಸಹಕಾರ ಚಳವಳಿಯನ್ನ ಪ್ರಾರಂಭಿಸ್ತಾರೆ. ಹಾಗಾಗಿ ರೈತರು ಕೂಡ ತಮ್ಮ ತಮ್ಮ ಜಮೀನ್ದಾರಗಳ ವಿರುದ್ಧ, ಅಂದ್ರೆ ಜನ್ಮಿಗಳ ವಿರುದ್ಧ ಇವರು ಹೋರಾಟ ಪ್ರತಿಭಟನೆ ಕೂಡ ಮಾಡ್ತಾರೆ. ಇದೆಲ್ಲ ಮಾಡೋ ಸಂದರ್ಭದಲ್ಲೇ 1922 ಮರಿಬಾರ್ದು ನಾವು, ಸರ್ಕಾರ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ಬಿಟ್ಟಿತ್ತು. 7 ದಿನಗಳಲ್ಲಿ ಕೈದಿಗಳನ್ನ ಬಿಡುಗಡೆ ಮಾಡದಿದ್ರೆ ತೆರಿಗೆ ಪ್ರಚಾರ ಸೇರಿದಂತೆ ಬಾರ್ಡೋಲಿಯಲ್ಲಿ ತೆರಿಗೆ ವಿರೋಧಿ ಅಭಿಯಾನವನ್ನು ಪ್ರಾರಂಭಿಸುವಾಗಿ ಗಾಂಧೀಜಿ ಘೋಷಣೆ ಮಾಡಿದ್ರು. ಈ ಎಲ್ಲ ಘೋಷಣೆಗಳ ಪರವಾಗಿನೇ ಹೋರಾಟ ಮಾಡುವಾಗ ಚೌರಿ ಚೌರಾದಲ್ಲಿ ಆ ಘಟನೆ ನಡೆದೇ ಬಿಡ್ತು. ಅಸಹಕಾರ ಚಳುವಳಿಯನ್ನ ಗಾಂಧೀಜಿ ಹಿಂತೆಗೊಳ್ಳುವಷ್ಟು ಮಟ್ಟಿಗೆ ಇಲ್ಲಿ ಪ್ರಚೋದನೆ ಆಯಿತು. ಅಸಹಕಾರ ಚಳುವಳಿ ಪುನರುಜ್ಜೀವನದ ಸಾರ್ವಜನಿಕ ಮತ್ತು ರಾಷ್ಟ್ರೀಯವಾದಿ ಸ್ವಯಂ ಸೇವಕರು ಹೆಚ್ಚಿನ ಸ್ವಾತಂತ್ರ್ಯ ಪಡಿತೇವೆ ಅಂತೇಳಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ ಬಂದಿದ್ರು. ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಬಟ್ ಅಲ್ಲಿ ಕಾಡುಗಳಲ್ಲಿ ವಾಸಿಸಿದಂತ ಬುಡಕಟ್ಟು ಜನಾಂಗದವರು, ಎಲ್ಲ ವರ್ಗದ ಜನರು ಇದರಲ್ಲಿ ಭಾಗವಹಿಸಿದ್ರು. ದೇಶದಲ್ಲಿ ಗಲಭೆ ದೌರ್ಜನ್ಯಗಳು ನಡೀತು. ಮಲಬಾರ್ ಪ್ರಾಂತ್ಯಗಳಲ್ಲಿ, ಆಂಧ್ರ ಪ್ರದೇಶದಲ್ಲಿ ಹಿಂಸಾತ್ಮಕ ದಂಗೆಗಳು ನಡೀತು. ಅವಾಗಲೇ ಆಂಧ್ರದಲ್ಲಿ ರಾಂಪಾ ಚಳುವಳಿ ಕೂಡ ನಡೀತು. ಅಲ್ಲೂರಿ ಸೀತಾರಾಮರಾಜು ದಂಗೆ ಕೂಡ ನಡೆದಿದ್ದೇನೆ. ಆದಿವಾಸಿಗಳು ಕರಾವಳಿಯಲ್ಲಿ ಕೂಡ ಹೋರಾಟ ಮಾಡಿದ್ರು. ಮಲಬಾರ್ನಲ್ಲಿ ಮಾಪಿಳ್ಳೈ ದಂಗೆ ಅಂತ ಕರಿತೀವಿ ನಾವು. ಮಾಪಿಳ್ಳೈ ಬಗ್ಗೆ ಕೂಡ ಒಂದು ಒಳ್ಳೆ ವಿಡಿಯೋ ಮಾಡಿದೀನಿ ನೋಡಿ. ಸಶಸ್ತ್ರ ಆಯುಧಗಳೊಡನೆ ಮೇಲ್ವರ್ಗದ ಭೂಮಾಲೀಕರ ವಿರುದ್ಧ ಬ್ರಿಟಿಷರ ವಿರುದ್ಧ ದಂಗೆ ಕೂಡ ಮಾಡಿದ್ರು. ಇದೇ ರೀತಿ ಗೋರಖ್ಪುರದಲ್ಲಿ ಇದೇ ದಂಗೆ ಒಂದು ಕ್ರೈಮ್ಗೆ ಕಾರಣ ಆಗ್ಬಿಡ್ತು. ಯಾಕಂದ್ರೆ ಸ್ವಯಂ ಸೇವಕರ ಗುಂಪು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮದ್ಯಪಾನ, ಹೆಚ್ಚಿನ ಸಂಖ್ಯೆಯ ಉತ್ಪನ್ನಗಳನ್ನ ಮಾರಾಟ ಮಾಡೋದರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. 1922 ಫೆಬ್ರವರಿ 5 ಶುಕ್ರವಾರ 3,000 ಜನ ಕಾಂಗ್ರೆಸ್ ಸಭೆ ಮೆರವಣಿಗೆ ಹೊರಟಿತ್ತು. ಗಲಭೆಯಲ್ಲಿ ದೊಡ್ಡ ಮಟ್ಟದ ಫೈಲ್ ಆಯ್ತು. ಕನಿಷ್ಠ 22 ಪೊಲೀಸರನ್ನ ಇದೇ ಹೋರಾಟಗಾರರು ಕೊಂದಾಕ್ಬಿಟ್ರು. ಹೀಗೆ ಪೊಲೀಸರು ಆಕ್ರಮಣ ಮಾಡ್ತಾರೆ. ಇದರಿಂದ ಕೋಪಗೊಂಡು ಕಾರ್ಯಕರ್ತರು ಎಲ್ಲರೂ ಹೋರಾಟ ಮಾಡಿದ್ರು. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ವಾಪಸ್ ತಕ್ಕೊಂಡ್ರು. ಅವಾಗಲೇ ಚಿತ್ತರಂಜನ್ ದಾಸ್ ಕೂಡ ಅದನ್ನ ಬೇಸರ ಮಾಡ್ಕೋತಾರೆ, ಗಾಂಧೀಜಿ ವಾಪಸ್ ತಗೊಳ್ಬಾರ್ದಾಗಿತ್ತು ಅಂತ. ಈ ನಿರ್ಧಾರವನ್ನ ಬಾರ್ಡೋಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂಗೀಕಾರ ಮಾಡಿತು. ರಾಷ್ಟ್ರೀಯವಾದಿ ಸ್ವಯಂ ಸೇವಕರ ನಿರಾಶೆಗೆ ಇದು ತುಂಬಾನೇ ಕಾರಣ ಆಯ್ತು. ಗಾಂಧೀಜಿಯವರು ನಂಬಿದ್ದಂತ ಬಹಳಷ್ಟು ಜನರು, ಇತರರು, ಸ್ವಯಂ ಸೇವಕರು ಒಂದು ತಂತ್ರ ನಿರ್ಧಾರ ಅಂತ ಕೂಡ ಇದನ್ನ ಪರಿಗಣಿಸ್ತಾರೆ. ಯಂಗ್ ಕಾಂಗ್ರೆಸ್ ಹೋರಾಟಗಾರರಾಗಿದ್ದ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವ್ರನ್ನ ಕಠಿಣವಾಗಿ ಟೀಕಿಸ್ತಾರೆ. ಎಲ್ಲರನ್ನೂ ಬಂಧಿಸಿ ಹಾಕಿದ್ರು. 6 ವರ್ಷಗಳ ಜೈಲು ಶಿಕ್ಷೆ ಆಯ್ತು. ಕೊನೆಗೂ ಅಸಹಕಾರ ಚಳುವಳಿ ಕೊನೆಗೊಳ್ಳುತ್ತೆ. ಇದ್ರ ಮಧ್ಯೆ ನಮಗೆ ಇಂಪಾರ್ಟೆಂಟ್ ಕಾಣಿಸ್ಕೊಳ್ಳೋದು ಟರ್ಕಿ ದಂಗೆ ಅಂತ. ಅಂದ್ರೆ ಮುಸ್ತಫಾ ಕಮಲ್ ಪಾಷಾ ಅವರು
ಟರ್ಕಿಯನ್ನ ಸ್ವತಂತ್ರಗೊಳಿಸಿ ಈ ಖಲೀಫರ ಅಧೀನದಿಂದ ಹೊರಗೆ ತರಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ದಂಗೆ ಮಾಡೋರು, ರಾಜಕೀಯ ಅಧಿಕಾರವನ್ನ ಕಸ್ಕೊಂಡಿದ್ದಂತಹ ಆ ಕಾಲಕ್ಕೆ ಖಲೀಫ್ ಅಭ್ಯಾಸವನ್ನೇ ಅಲ್ಲಿ ರದ್ದುಗೊಳಿಸ್ಬಿಟ್ಟು ಧರ್ಮ ಮತ್ತು ರಾಜಕೀಯ ಒಟ್ಟಿಗೆ ಇರಬಾರ್ದು, ಇದಕ್ಕೆ ಸ್ವತಂತ್ರ ಬರಬೇಕು ಅಂತ ಹೇಳಿ ಘೋಷಣೆ ಮಾಡಿ ಟರ್ಕಿಯನ್ನ ಒಂದು ಆಧುನಿಕ ಟರ್ಕಿಯಾಗಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದು ಕೂಡ ನಾವಿಲ್ಲಿ ನೋಡಬಹುದು. ಇಷ್ಟೆಲ್ಲ ಅದ್ಭುತವಾದ ಮೊದಲ ಹಂತದ ರಾಷ್ಟ್ರೀಯ ಚಳುವಳಿಯ ವಿವರಣೆಗಳು ನಮ್ಗೆ ಈ ಪಾಠದಲ್ಲಿ ಸಿಗ್ತಾ ಹೋಗಿದೆ. ಮರಿಬೇಡಿ ಸ್ನೇಹಿತರ, ಬಹಳ ಅತ್ಯುತ್ತಮವಾದಂತ ಮಾಹಿತಿಗಳು ನಮ್ಗೆ ಈ ಪಾಠದಲ್ಲಿ ಸಿಗ್ತಾ ಇದೆ. ನೀವು ಅದನ್ನ ಎನ್ಕ್ಯಾಶ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ವಿತ್ ಅಸ್ ರಮೇಶ್. ಥ್ಯಾಂಕ್ ಯು. ಬಾಯ್.